ಅಯ್ಯಪ್ಪ ಪರಮಾತ್ಮ ಹೆಂಗೆ ಕಾಲಿಕ್ಕದು. ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ನಮ್ಮೂರಿನ ಜಾತ್ರೆಯ ಕಂಟಿನ್ಯೂ ಲಾಗ್ ಆಗಿರುತ್ತೆ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಲಾಸ್ಟ್ ಮಂಗಳವಾರದ ನೈಟು ಆಗಿರುತ್ತೆ. ಸೊ ಇದು ಆರತಿ ಕಳಸ ಎಲ್ಲ ಹೂಡಿ ದೇವಸ್ಥಾನದಿಂದ ಇಲ್ಲಿ ಇನ್ನೊಬ್ರದ್ದು ಮನೆಯಲ್ಲಿ ಕಳಸ ಅವ್ರ ಮನೆಯಿಂದನೇ ಹೋಗಬೇಕು. ಫಸ್ಟು ಜಾತ್ರೆ ಸ್ಟಾರ್ಟಿಂಗಲ್ಲಿ ಅವ್ರ ಮನೆಯಿಂದ ಕಳಸ ತೊಗೊಂಡೋಗಿ ನೆಕ್ಸ್ಟು ಇನ್ನು ಬೇರೆದೆಲ್ಲ ಅಂದರೆ ಅಲ್ಲಿನ ಪದ್ಧತಿಯ ಪ್ರಕಾರ ಅಲ್ಲಿಂದ ಕಳಸ ಹೋಗಬೇಕು ಅವ್ರ ಮನೆಯಿಂದ. ಸೊ ಅದಕ್ಕೋಸ್ಕರ ಕರ್ಕೊಂಡು ಹೋಗೋದಕ್ಕೆ ಮಡಿ ಬಟ್ಟೆ ಎಲ್ಲ ಅದು ಹಾಸ್ಕೊಂಡೆಲ್ಲ ಬರ್ತಾರಲ್ಲ ಆ ಥರ ಕರ್ಕೊಂಡು ಹೋಗೋದಕ್ಕೆ ಬರ್ತಿದ್ದಾರೆ. ಅಲ್ಲಿ ತಾತ ಹೊತ್ಕೊಂಡು ಹೋಗ್ತಿದ್ದಾರಲ್ಲ, ಸೊ ಅವ್ರ ಮನೆಯಿಂದನೇ ಕಳಸ ಹೋಗೋದು. ಸೊ ಇದು ತೊಗೊಂಡೋಗಿ ದೇವಸ್ಥಾನದಲ್ಲಿಟ್ಟು ನೆಕ್ಸ್ಟು ಅವರು ಏನು ಅದೇ ಅಲ್ಲಿ ಪದ್ಧತಿ ಏನಿರುತ್ತೋ ಅದು ಮುಂದುವರಿಸ್ತಾರೆ. ಹಾಗೆ ನಾನು ನಮ್ಮ ಮನೆಯವರು ನನ್ನ ಮಗ 3 ಜನನೂ ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಜಾತ್ರೆ ಎಲ್ಲ ನೋಡ್ಕೊಂಬರೋಣ ಅಂತೇಳಿ ಓಡಾಡ್ತಾ ಇದ್ವಿ. ಅಲ್ಲೇ ಅಂದರೆ ದೇವಸ್ಥಾನದ ಪಕ್ಕನೇ ನಮ್ಮ ಮನೆ ಇರೋದು. ಅಮ್ಮ ಹಾಗೆ ಸೈಟಿಗೆ ಅವರು ಭಟ್ರೆಲ್ಲ ಬಂದಿದ್ದಾರೆ, ಅವ್ರಿಗೆಲ್ಲ ಏನೇನು ಬೇಕು ತೊಗೊಂಬಂದು ಕೊಡಮ್ಮ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ಅದಕ್ಕೆ ಅಂತೇಳಿ ನಾವು ಬಂದಿದ್ದೀವಿ. ನಾವೇನು ಕಟ್ ಮಾಡಿ ಏನು ತಗೊಳ್ಳಿಲ್ಲ, ಎಲ್ಲ ಹಂಗಂಗೆ ಇದ್ದಾವೆ. ಎಷ್ಟೆಷ್ಟು ಬೇಕು ಅಷ್ಟು. ಮುಂಚೆ ಎಲ್ಲ ನಾವೇ ಎಲ್ಲ ಸೇರಿಕೊಂಡು ಅಡುಗೆ ಎಲ್ಲ ಮಾಡ್ತಾಯಿದ್ವಿ. ಬಟ್ ಈ ಟೈಮು ನನ್ನ ತಮ್ಮ ಬೇಡ ಬಿಡು, ನೀವು ಸುಮ್ಮನೆ ಆರಾಮಾಗಿರ್ರಿ, ಭಟ್ರೆ ಮಾಡಲಿ ಅಂತ ಹೇಳ್ಬಿಟ್ಟು ಇಷ್ಟು ಅಂತ ಹೇಳ್ಬಿಟ್ಟು ಭಟ್ರಿಗೆ ಎಲ್ಲ ಒಪ್ಸಿದ್ದಾನೆ. ಸೊ ಅವರೇ ಎಲ್ಲ ಕೆಲಸ ಎಲ್ಲ ಮಾಡ್ಕೊತೀವಿ ಅಂದರು. ನಾವು ಸುಮ್ಮನೆ ಟೈಮ್ ಪಾಸ್ ಆಗಲಿ ಅಂತ ಹೇಳ್ಬಿಟ್ಟು ಒಂದು ಬಟಾಣಿ ಒಂದು ಬಿಡಿಸ್ಕೊಟ್ವಿ, ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಸಿಪ್ಪೆ ಒಂದು ಸುಲ್ಕೊಟ್ವಿ. ಎಲ್ಲ ಮಲಗಿದ್ದಾರೆ ನೈಟು. ನಾವು ಕೂಡ ಮಲಗಿದ್ವಿ. ಅಮ್ಮ ಕಾಲ್ ಮಾಡಿಬಿಟ್ಟು ಬನ್ರಮ್ಮ ಆರತಿ ಬೆಳ್ಕೊಂಡು ಇವಾಗಲೇ ಮರಿ ಎಲ್ಲ ಕಟ್ ಮಾಡೋದು ಅಂತ ಹೇಳ್ಬಿಟ್ಟು ಫೋನ್ ಮಾಡಿದ್ರು. ಸೊ ನಾವು ಹೋಗಿ ಕೈಕಾಲು ಮುಖ ತೊಳ್ಕೊಂಡು ನೆಕ್ಸ್ಟು ಆರತಿ ಎಲ್ಲ ಬೆಳಗಿ ಅಮ್ಮಂಗೆ ಮಡ್ಲಕ್ಕಿ ಮತ್ತು ಹಣ್ಣು ಕಾಯಿ ಎಲ್ಲ ತೊಗೊಂಡು ಹೋಗಿ ಪೂಜೆ ಮಾಡಿಸ್ಕೊಬರ್ಬೇಕು. ಅಂದರೆ ನೈಟೇ ಇಷ್ಟೊತ್ತಿಗೆ ಹೋಗಿ ಪೂಜೆ ಮಾಡಿಸೋದು. ಎಲ್ಲರೂ ಅಷ್ಟೇ, ಅಂದರೆ ಇಡೀ ಊರಲ್ಲೆಲ್ಲ ಅಷ್ಟೇ. ಮುಂಚೆ ಎಲ್ಲ ದೇವರು ಮನೆ ಹತ್ರನೇ ಬರೋದು, ಅಲ್ಲೇ ಮನೆ ಮುಂದೆನೇ ಆರತಿ ಬೆಳಗ್ಗೆ ಹಣ್ಣು ಕಾಯಿ ಕೊಟ್ಟು ಪೂಜೆ ಮಾಡಿಸಿ ಮನೆ ಮುಂದೆನೇ ಎಲ್ಲ ಮರಿ ಕಡಿತಾಯಿದ್ರು. ಬಟ್ ಇವಾಗ ಒಂದು 2 ಇಯರ್ಸಿಂದ ಅಂದರೆ ಲಾಸ್ಟು ಜಾತ್ರೆ ಈ ಜಾತ್ರೆಯಿಂದ ದೇವಸ್ಥಾನದ ಮುಂದೆನೇ ಅಂದರೆ ದೇವ್ರುಗಳ್ನೆಲ್ಲ ಕೂರಿಸಿರ್ತಾರೆ, ಅಲ್ಲೇ ಹೋಗಿ ಬೆಳ್ಕೊಂಡು ಅಲ್ಲೇ ಹೋಗಿ ಹಣ್ಣು ಕಾಯಿ ಮಾಡಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಬಂದು ಮರಿನೂ ಕೂಡ ಅಲ್ಲೇ ಕಡ್ಕೊಂಡು ಅವ್ರವ್ರ ಮನೆ ಹತ್ರ ತೊಗೊಂಡೋಗಿ ಕ್ಲೀನ್ ಮಾಡೋ ಪದ್ಧತಿ ಇವಾಗ ಮಾಡಿದ್ದಾರೆ. ನಮಗೆ ಈ ಸಿಸ್ಟಮೇ ಇಷ್ಟ ಆಯಿತು, ಯಾಕೆಂದರೆ ಮನೆ ಹತ್ರ ಬರಬೇಕಾದ್ರೆ ಒಂದು ಸ್ವಲ್ಪ ಕಿರಿಕಾಗೋದು ಅಂತಲೇ ಹೇಳ್ಬೋದು. ಇದು ಚೆನ್ನಾಗಿದೆ. ಆ ಕಡೆಯಿಂದನಾ? ಇದೇ ನೋಡಿ ನಮ್ಮೂರ ದೇವಸ್ಥಾನ ಒಳಗಡೆ. ಇದು ಗರ್ಭಗುಡಿ ಒಳಗಡೆ ಅಂದರೆ ದೇವ್ರು ತೆಗ್ದಿದ್ದಾರಲ್ಲ, ಅಲ್ಲಿ ದೀಪ ಹಚ್ಬಿಟ್ಟು ಇಟ್ಟಿದ್ದಾರೆ. ನಾವು ಆರತಿ ಬೆಳ್ಕೊಂಡು ಅದೇ ಮರಿ ಕಡಿಸ್ಕೊಂಬರೋಣ ಅಂತ ಹೋದ್ವಲ್ಲ, ತುಂಬ ಜನ ಇತ್ತು. ಅಲ್ಲಿ ಹೋಗಿ ಪೂಜೆ ಮಾಡಿಸಿ ಆರತಿ ಬೆಳ್ಕೊಂಡು ಬರೋದಕ್ಕೆ ಲೇಟ್ ಆಯಿತು ಅಂತಲೇ ಹೇಳ್ಬೋದು. ಸೊ ನೋಡಿ ಎಲ್ಲರ ಮನೆಯಿಂದನೂ ಅವಾಗಲೇ ಎಲ್ಲ ಭಾಳ ಜನ ಎಲ್ಲ ಬಂದು ಆಲ್ರೆಡಿ ಸ್ವಲ್ಪ ಜನ ಕಟ್ಕೊಂಡು ಹೋಗಿದ್ರು, ಅಂದರೆ ಮರಿ ಕಡಿಸ್ಕೊಂಡು ಹೋಗಿದ್ರು. ಇನ್ನು ಕೆಲವರೆಲ್ಲ ಕಡಿಸ್ತಾಯಿದ್ರು. ಸೊ ಹೋಗಿ ನಾವೇ ಕಾಯೆಲ್ಲ ಹೊಡೆದು ಕೊಟ್ವಿ. ಅವರು ಅಣ್ಣವರೆಲ್ಲ ಪೂಜೆ ಎಲ್ಲ ಮಾಡಿಕೊಟ್ರು, ನಮ್ಮೂರು ಐನೂರೆಲ್ಲ. ಇದೇ ನೋಡಿ ನಮ್ಮೂರು ಮಾರಮ್ಮ ಇದು ತಾಯಿ. ಅದನ್ನು ಅದೇ ಹೊರಗಡೆ
ಹೊರಗಡೆ ಎಲ್ಲ ಕೂರಿಸಿದ್ದಾರೆ. ಅದ್ರ ಮುಂದೆನೇ ಮರಿ ಎಲ್ಲ ಕಡ್ಕೊಳೋದು, ಕೋಳಿ ಎಲ್ಲ ಕುಯ್ಕೊಳೋದು ಆ ಥರ ಎಲ್ಲ ಮಾಡ್ತಿದ್ದಾರೆ. ನಾವು ಕೂಡ ಪೂಜೆ ಎಲ್ಲ ಮಾಡಿಸಿ ಮರಿ ಕಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಬೆಳಗ್ತಿದ್ದಾರಲ್ಲ, ಇದು ನಮ್ಮನೆ ಆರತಿ. ಇದೇ ಥರ ನನಗಿಷ್ಟ, ಈ ಥರ ಬೆಳಗದೆ. ಯಾಕೆಂದರೆ ನನಗೆ ಅವಾಗೆಲ್ಲ ಮಾಡ್ತಿದ್ವಲ್ಲ ಆರತಿ, ಆ ಥರನೇ ಇಷ್ಟ. ಅಮ್ಮ ಹಂಗೂ ಇದು ಕಬ್ಬಣದಲ್ಲೆಲ್ಲ ಹಾಕಿರೋದು ತೊಗೊತೀನಿ ಅಂತ ಹೇಳ್ತಾರೆ. ನಾನು ಬೇಡಮ್ಮ, ಅದು ಚೆನ್ನಾಗಿರಲ್ಲ, ಇದೇ ಥರ ಚೆನ್ನಾಗಿರುತ್ತೆ, ಸಿಂಪಲ್ಲಾಗೆ ಮಾಡೋಣ ಸುಮ್ಮನೆ ಇರು ಅಂತೇಳಿ ಅಮ್ಮಗೆ ಹೇಳಿ ಸುಮ್ಮನೆ ಇರಿಸಿದ್ದೀವಿ. ಇದೇ ನೋಡಿ ನಮ್ಮೂರ ದೇವರು ಮಾರಮ್ಮ. ನೀವು ಅಮ್ಮನ ಆಶೀರ್ವಾದ ತೊಗೊಂಬಿಡಿ ಅಂತ ಈ ವಿಡಿಯೋ ಮುಖಾಂತರ ಕೇಳ್ಕೊತೀನಿ. ಸೊ ಇಷ್ಟು ಚೆನ್ನಾಗಿ ಮುದ್ದಾಗಿ ಕಾಣಿಸ್ತಿದ್ವು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಹೂವಿನಲ್ಲೆಲ್ಲ. ಅಂದರೆ ದಿನಕ್ಕೆ ಒಂದೊಂದು ಥರ ಒಂದೊಂದು ಅಲಂಕಾರ ಮಾಡಿದರು ಅಂತಲೇ ಹೇಳ್ಬೋದು. ಸೊ ನಮ್ಮ ಫ್ಯಾಮಿಲಿನೂ ಕೂಡ ಅಮ್ಮನ ಆಶೀರ್ವಾದ ಮಂಗಳಾರತಿ ಎಲ್ಲ ತೊಗೊಂಡು, ಸೊ ಫೈನಲಿ ನಾವು ಕೂಡ ಎಲ್ಲ ಫ್ಯಾಮಿಲಿ ಎಲ್ಲ ಹೋಗಿದ್ವಿ. ನಾವು ಅಲ್ಲೇ ಪಕ್ಕನೇ ಇರೋದು ನಮ್ಮ ಮನೆ ಅಲ್ವಾ. ಸೊ ಹಂಗಾಗಿ ಎಲ್ಲರೂ ಪ್ರತಿ ವರ್ಷವೂ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಮರಿ ಎಲ್ಲ ಕಡಿಸ್ಕೊಂಡು ಹೋಗ್ತಿದ್ದೀವಿ. ನನ್ನ ತಮ್ಮ ಅದನ್ನು ಮರಿ ಎಲ್ಲ ತೊಗೊಂಡು ಬರ್ತೀನಿ, ನೀವು ಮನೆಗೆ ಹೋಗಿ ಅಂತ ಹೇಳ್ದ. ಸೊ ಮರಿ ಕಡಿಬೇಕಾದ್ರಂತೂ ತುಂಬ ಒಂಥರ ಕ್ರೌಡ್ ಇತ್ತು ಅಂತಲೇ ಹೇಳ್ಬೋದು. ಅಲ್ಲಿ ಮರಿ ಕಡಿತಿರೋನು ಅವನು ಕೂಡ ನಮ್ಮ ಚಿಕ್ಕಪ್ಪನ ಮಗನೇ. ಅವನು ನಾವು ದೇವಸ್ಥಾನದ ಹತ್ರ ಒಂದು ಮೇಕೆ ಕಡಿದ್ವಿ, ಮನೆ ಮುಂದೆ ಒಂದು ಮೇಕೆ ಕಡಿದ್ವಿ. ಇದು ಕೂಡ ನನ್ನ ತಮ್ಮನೇ ಮನೆ ಮುಂದೆ ಇಲ್ಲಮ್ಮ, ನಾನು ಹೋಗಲ್ಲ ತಾಯಿ. ಮುಗುದು ಅನಿಸ್ತೈತೆ ಹೇಳಿ, ಅವಾಗ ಕಡಿಮೆ ಆಗ್ತದೆ. ಈ ಸಲಿನೇ ಸೊ ಮನೆಗೆ ಬಂದ್ವಿ. ಅದೆಲ್ಲ ಮರಿ ಎಲ್ಲ ತೊಗೊಂಡು ಕಡ್ಕೊಂಡು ಅವನು ಅಲ್ಲಿ ಸೈಟ್ ಹತ್ರ ಹೋದ. ನನ್ನ ತಮ್ಮ ಅದನ್ನು ತೊಗೊಂಡು, ನಾವು ಕಾಫಿ ಮಾಡ್ಕೊಂಡು ಬಾ ಅಂತ ಹೇಳ್ಬಿಟ್ಟು ಕಾಲ್ ಮಾಡಿ ಹೇಳಿದ್ರು ಅಮ್ಮ. ಅದಕ್ಕೆ ಅಂತ ಹೇಳ್ಬಿಟ್ಟು ಕಾಫಿ ಮಾಡಿಕೊಂಡು ತೊಗೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಮರಿ ಕಟ್ ಮಾಡೋರಿಗೆಲ್ಲ ಬೇಕು ಅಂತ ಕೇಳಿದರು. ಸೊ ಅದಕ್ಕೆ ತೊಗೊಂಡು ಹೋಗ್ತಾ ಇದ್ದೀವಿ. ಪ್ರತಿಯೊಬ್ಬರು ಮನೆ ಹತ್ರನೂ ಎಲ್ಲರ ಮನೆ ಮುಂದೆನೂ ಎಲ್ಲ ಮರಿ ಎಲ್ಲ ಚರ್ಮ ಎಲ್ಲ ತೆಗೆದು ಅದು ಕ್ಲೀನ್ ಮಾಡೋದೇ ಆಗಿತ್ತು. ಸೊ ಅಮ್ಮ ಚಳಿಗೆ ಬೆಡ್ಶೀಟ್ ಹೊತ್ಕೊಂಡು ಪಾಪ ಕೂತ್ಕೊಂಡು ಮರಿ ಕಟ್ ಮಾಡೋದು ನೋಡುತ್ತಾ ಕೂತ್ಕೊಂಡಿದ್ದಾರೆ. ಮರಿ ಕಟ್ ಮಾಡೋರ್ಗೂ ಅಷ್ಟೇ ಅದು ಎಲ್ಲ ಕಟ್ ಮಾಡಿ ಅದೇ ಚರ್ಮ ಎಲ್ಲ ತೆಗೆಯೋದು ಎಲ್ಲ ಅವ್ರಿಗೆ ಒಪ್ಪಿಸಿದ್ದ ತಮ್ಮ. ಇನ್ಯಾರು ನಮ್ಮ ಮನೆಗೆ ಮಾಡೋರಿಲ್ಲ ಅಂತ ಹೇಳ್ಬಿಟ್ಟು ಇವ್ರಿಗೆ ಎಲ್ಲ ಒಪ್ಪಿಸಿದ್ದ. ಇನ್ನೊಂದು ಕಡೆ ಭಟ್ರು ಅಂದರೆ ಬೆಳಗ್ಗೆ ತಿಂಡಿಗೆ ಮತ್ತು ಹಾಗೆ ಮಟನ್ ಸಾಂಬಾರಿಗೆಲ್ಲ ಮಸಾಲೆ ಎಲ್ಲ ರುಬ್ಕೊತಾ ಇದ್ರು. ಸೊ ನಿದ್ದೆ ಅಂತೂ ತುಂಬ ಬರ್ತಿತ್ತು. ನಾವು ಕೂಡ ಒಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದು ಇನ್ನೇನು ಮಟನ್ ಕಟ್ ಮಾಡಿದ್ದೆಲ್ಲ ಆಯಿತು. ಅವರು ಎಲ್ಲ ಹೋಗ್ತಾಯಿದ್ರು. ಸೊ ನಮ್ಮ ಮನೆಯವರು ನಾವು ಒಂದು ಸ್ವಲ್ಪ ಹೊತ್ತು ಎದ್ದು ನೋಡ್ಕೊತೀವಿ, ನೀವು ಹೋಗ್ರಿ ಅಂತ ಹೇಳಿದ್ರು. ಅಮ್ಮ ನಾನು ಬರಲ್ಲ, ಇಲ್ಲೇ ಮಲ್ಕೊತೀನಿ ಅಂತ ಅಲ್ಲೇ ಮಲ್ಕೊಳಕ್ಕೆ ಹೋಗ್ತಿದ್ರು. ಸೊ ನಾನು ಕೂಡ ಮನೆಗೆ ಬಂದೆ. ಸ್ವಲ್ಪ ಹೊತ್ತು ಮಲಗಿ ಬೇಗ ಎದ್ದಿದ ತಕ್ಷಣ ಮನೆಯೆಲ್ಲ ಕ್ಲೀನ್ ಮಾಡಿ ನೆಕ್ಸ್ಟು ಆರತಿಗೆಲ್ಲ ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಎಲ್ಲರೂ ಹೇಳ್ತಿದ್ರು. ಇನ್ನೊಂದು ದೇವ್ರಿಗೆ ಆರತಿ ಹೊರಡುತ್ತವೆ, ಬೇಗ ರೆಡಿ ಮಾಡಿಡಿ ಅಂತ. ಸೊ ನಾವು ಕೂಡ ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡಿ ಬೇಗ ಸ್ನಾನ ಮಾಡಿಕೊಂಡು ಆರತಿ ಎಲ್ಲ ಪೂಜೆ ಇಟ್ಬಿಟ್ಟು ನೆಕ್ಸ್ಟು ಮನೆ ದೇವ್ರಿಗೆ ನಾನು ಕೂಡ ದೀಪ ಎಲ್ಲ ಅಂಟಿಸ್ದೆ. ಅಷ್ಟರಲ್ಲಿ ದಾಸಯ್ಯ ಅವ್ರು ಬಂದರು. ಪೂಜೆ ಮಾಡಿದ್ವಿ, ನಮ್ದು ಗೋವಿಂದನೇ. ಎಲೆ ಅಡಿಕೆ ಅಮ್ಮಿ ಹಂಗೆ ಬಾಳೆ ಕೊಡೋದು. ಕೈಯಾಗ ಹಾಕ್ಬೇಕಾ? ಗೋವಿಂದ
ಗೋವಿಂದಾಯ ಗೋವಿಂದ ಒಳ್ಳೆದಾಗಪ್ಪ ಹೆಂಗ ಪೂಜೆ ಮಾಡಿದಾಗೆ ಬಂದಿದ್ದೀರಾ ಬಿಡ್ರಿ. ತಿಂಡಿ ಅಲ್ಲ ಆಗೈತೆ ಇಲ್ಲಿ ಇಲ್ಲ ಹಾ ಆಯ್ತಾ ಸೊ ಮನೇಲಿ ಪೂಜೆ ಎಲ್ಲ ಮುಗಿಸಿ ನೆಕ್ಸ್ಟು ಅಲ್ಲಿ ತಿಂಡಿ ಹಾಕಿದೆಯೋ ಇಲ್ವೋ ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಸೈಟ್ ಹತ್ರ ನಾನು ನಮ್ಮ ಪ್ರೇಕ್ಷೆ ಇಬ್ಬರು ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀವಿ. ನನ್ನ ಮಗ ಮತ್ತು ನಮ್ಮನೆಯವ್ರು ಕೂಡ ಆಲ್ರೆಡಿ ರೆಡಿಯಾಗಿ ಅವರು ಅಲ್ಲೇ ಹೋಗಿ ಅಡುಗೆದೆಲ್ಲ ನೋಡ್ಕೋಬೇಕಲ್ವ ಏನಾಗಿದೆ ಏನಿಲ್ಲ ಅಂತೇಳಿ. ಸೊ ಭಟ್ರೆ ಎಲ್ಲ ಮಾಡ್ತಾರೆ, ಆದರೂ ನಮ್ಮ ಮನೆಯವರು ಅಲ್ಲಿ ಹೋಗಿ ನಾನು ಬಂದವ್ರಿಗೆಲ್ಲ ತಿಂಡಿ ಎಲ್ಲ ಬಡಿಸೋದಕ್ಕೆಲ್ಲ ನೋಡ್ಕೊತೀನಿ, ನೀವು ನಿಧಾನಕ್ಕೆ ಬನ್ನಿ ಅಂತ ಹೇಳ್ಬಿಟ್ಟು ಹೋಗಿದ್ರು. ತಿಂಡಿಗೆ ಆಲ್ರೆಡಿ ಬಿರಿಯಾನಿ ಎಲ್ಲ ರೆಡಿಯಾಗಿತ್ತು. ಆಮೇಲೆ ತೊಡಸಿ ನೀರು ಏನು ಅರ್ಜೆಂಟ್ ಇಲ್ಲ, ಇರ್ತಾರೆ ಸಂಜೆ ಅವ್ರು ತೊಡ್ಸೋಣ ಮಧ್ಯಾಹ್ನದಿಂದ ಫ್ರೀ. ಹಾಂ ನಿಧಾನಕ್ಕೆ ತೊಡ್ಸೋಣ ಏನು ನಮ್ಮ ನಾದ್ನೀರೆಲ್ಲ ಬಂದಿದ್ರಲ್ಲ, ಸೊ ತಿಂಡಿಗೆ ಅವ್ರನ್ನೂ ಕರ್ಕೊಂಡೋಗಿ ಇಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ನಮ್ಮ ಸೈಟ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅಂದರೆ ಅವರು ನಮ್ಮ ಸೈಟನ್ನು ನೋಡಿರಲಿಲ್ಲ, ಸೊ ಅದಕ್ಕೆ ನಾನೇ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವ್ರನ್ನ ನೋಡಿದ್ದೀರಾ ಲಾಸ್ಟ್ ವಿಡಿಯೋದಲ್ಲೆಲ್ಲ, ಯಾಕೆಂದರೆ ಇವ್ರ ಮನೇಲೆಲ್ಲ ಜಾಸ್ತಿ ಹೋಗ್ತಾ ಇರ್ತೀವಿ ನಾವು. ಅಲ್ಲಕ್ಕ ಇಲ್ಗೊಂದು ಹಾಕಿಸ್ಬಿಡು ಅಂದ್ಬಿಡ್ರಿ. ಇನ್ನೇನು ಮನ್ವಿತಾ ಬರ್ತಾನೆ, ಅವ್ರ ಅಯ್ಯನ ಜೊತೆಗೆ ಹೋಗೋಣ. ಆವಯ್ಯ ಅಲ್ಲ, ಅವ್ರ ಅಯ್ಯ ರಾಣಿ ಗಂಡನ ಜೊತೆಗೆ ದೇವಸ್ಥಾನಕ್ಕೆ ಹೋಗೋಣ. ಸ್ನಾನ ಇಲ್ಲ ಒಂದು ಮುಖ ತೊಳ್ದವನು. ನಮ್ಮ ಚಿಕ್ಕಮ್ಮ ಬಿರಿಯಾನಿ ತೊಗೊಂಡು ಹಾಕ್ತೀನಿ ಅಂತ ಹೋದರೆ ಅವರು ಮುಂಚೆನೇ ಎಲೆಲ್ಲ ಮಡಚಿಟ್ಕೊತಾ ಇದ್ರು. ಅಂದರೆ ಹಾಕ್ಬಿಡ್ತಾಳೆ ತಿನ್ನೋಕ್ಕಾಗಲ್ಲ ಅಂತ ಅವ್ರು ಅದೇ ಥರನೇ. ಸೊ ಮೊಟ್ಟೆ ಅದು ಹೊಸ ಮೊಟ್ಟೆ ತೊಗೊಂಡು ಬಂದು ಬೇಯಿಸಿದ್ದು, ಅದು ನೋಡಿದ್ರೆ ಅದು ಸಿಪ್ಪೆ ಬಿಡ್ತಾನೆ ಇರಲಿಲ್ಲ. ಪಾಪ ಎಲ್ಲರೂ ಕೂತ್ಕೊಂಡು ಸಿಪ್ಪೆ ಬಿಡಿಸ್ತಾಯಿದ್ರು, ನಮ್ಮ ಅತ್ತೆ ಚಿಕ್ಕಮ್ಮ ಮತ್ತು ಹುಡುಗರೆಲ್ಲ. ಸೊ ಎಲ್ಲರೂ ಕೂಡ ಬಿರಿಯಾನಿ ಎಲ್ಲ ತಿಂತಾಯಿದ್ರು ಬಂದವರೆಲ್ಲ. ಸೊ ನಾವೇನು ತಿನ್ನಲ್ಲ, ನಾವು ಓನ್ಲಿ ಪ್ಯೂರ್ ವೆಜ್ ನಾವು. ಸೊ ಅಂದರೆ ಮಾಡ್ತೀವಿ, ಎಲ್ಲರಿಗೂ ಬಡಿಸ್ತೀವಿ, ಬಟ್ ನಾವೇನು ತಿನ್ನಲ್ಲ. ಮುದ್ದೆ ಕೂಡ ರೆಡಿ ಆಯಿತು, ಮಟನ್ ಸಾರು ಚಿಕನ್ ಸಾರು ಎಲ್ಲ ರೆಡಿ ಆಗಿದೆ. ಮುದ್ದೆ ಕೂಡ ಎಲ್ಲ ಮಾಡ್ತಾಯಿದ್ರು. ಆಲ್ರೆಡಿ ಇವಾಗಲೇ 11 ಗಂಟೆ ಆಗಿತ್ತು. 11 ಗಂಟೆ ಅಷ್ಟೊತ್ತಿಗೆ ಎಲ್ಲ ಫುಲ್ ಅಡುಗೆ ಎಲ್ಲ ನಮ್ಮ ಮನೆಯಲ್ಲಿ ಆಗಿತ್ತು ಅಂತಲೇ ಹೇಳ್ಬೋದು. ಇನ್ನೇನು ಮುದ್ದೆಗೆ ಮಾಡಬೇಕು ಅಷ್ಟರಲ್ಲಿ ನನಗೆ ಕಾಲ್ ಬಂತು. ತುಮಕೂರಿಂದ ನಮ್ಮನೆ ಹತ್ರನೇ ಆಂಟಿ ಬಂದಿದ್ದೀನಿ, ತುಳಸಿ ಮನೆ ಅಡ್ರೆಸ್ಸು ಗೊತ್ತಾಗ್ತಿಲ್ಲ ಅಂತ. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ನಾನು ಕರ್ಕೊಂಡೋಗೋಣ ಅಂತ ಹೇಳ್ಬಿಟ್ಟು ಮನೆಗೆ ಬಂದೆ. ಇವರೇ ಇನ್ನೊಬ್ಬರು ಆಂಟಿ ಕೂಡ ಇದ್ದಾರೆ, ಅವರು ಅಕ್ಕ ಸೈಟ್ ಹತ್ರ ಕರ್ಕೊಂಡೋದ್ಲು. ಸಿಕ್ಕಿದ್ದು ಕವಿತಕ್ಕ ಟೇಸ್ಟ್ ಮಾಡು, ಅಲ್ಲಿ ಬಾಳೆ ಎಲೆ ತಗೊಳ್ತಾರೆ ಬಿಡತ್ತ. ಇನ್ನೇನು ಆಂಟಿನ ಮಾತಾಡಿಸ್ಕೊಂಡು ನಿಂತ್ಕೊಂಡಿದ್ದೆ. ಅಷ್ಟರಲ್ಲಿ ನನ್ನ ಕ್ಲೋಸ್ ಫ್ರೆಂಡು ಜಗ್ಗು ಅಂತ ಹೇಳ್ಬಿಟ್ಟು ಕಾಲ್ ಮಾಡಿದ್ಲು, ಎಲ್ಲಿ ಬರಬೇಕಮ್ಮ ನಿಮ್ಮ ಮನೆಗೆ ಅಂತ ಹೇಳಿ. ಯಾ ನಿಮ್ಮ ಫ್ರೆಂಡಾ? ಬರ್ರಿ ಬರ್ರಿ ಬರ್ರಿ. ಇವರಾ? ನಿಮ್ಮ ಬಗ್ಗೆ ಭಾಳ ಹೇಳ್ತಿರ್ತಾರೆ. ದಾವಸ್ಪೇಟೆ ಅಲ್ವಾ? ಇಲ್ಲೇ ಬಾರಮ್ಮ. ಅಲ್ಲಮ್ಮ ನೀನು ಒಂದ್ಸಲಿ ಬಂದಿದ್ದು ಏನಮ್ಮ ನೀನು ನಿಂತೋಳು ಎಲ್ಲ ಎಲ್ಲಟ್ಟು ಅಂತ ಅಲ್ಲಿ ಸೈಟ್ ಐತೆ. ಹಾಂ ಅಲ್ಲಿ ಮಾಡಿಸಿದ್ದೀವಿ, ಅಲ್ಲಿಗೆ ಹೋಗೋಣ, ಕರ್ಕೊಂಡು ಹೋಗ್ತೀನಿ. ಇಲ್ಲಿ ಕಾಫಿ ಟೀ ಏನಾರ ಮಾಡಲಾ? ಕಾಫಿ ಟೀ ಆಂಟಿ ಬೆಂಗಳೂರವ್ರು ನಮ್ಮ ಫ್ರೆಂಡು. ಇವರು ತುಮಕೂರವ್ರ ಫ್ರೆಂಡು. ನಮ್ಮ ಮನೆ ಹತ್ರ ಇರೋರು ಫ್ರೆಂಡ್ ಆಂಟಿಯವರು. ಇವರು ಮುಂಚೆ ಬೆಂಗಳೂರಾಗಿದ್ದೆ ಫ್ರೆಂಡು, 12 ವರ್ಷ 15 ವರ್ಷ 15 ವರ್ಷದ ಫ್ರೆಂಡು. ಇವರು ಬೆಂಗಳೂರಲ್ಲಿದ್ದಾಗ ನನಗೆ ತುಂಬ ಕ್ಲೋಸ್ ಆಗಿದ್ದು ಇವರೇ ಫಸ್ಟು ಜಾಸ್ತಿ ಕ್ಲೋಸ್ ಫ್ರೆಂಡ್ ಅಂತಲೇ ಹೇಳ್ಬೋದು, ಜಗ್ಗು ಅಂತ ಹೇಳ್ಬಿಟ್ಟು. ಇವ್ರ ಬಗ್ಗೆ ಹೇಳಬೇಕು ಅಂದರೆ ಎಷ್ಟು ಪದಗಳೇ ಇಲ್ಲ ಬಿಡಿ, ಅಷ್ಟೊಂದು ಇದೆ ಇವ್ರ ವಿಷಯಗಳು. ಸೊ ಇನ್ನೇನು ಆರತಿ ಎಲ್ಲ ಹೊರಟ್ವು, ಅರ್ಚನಾ ಆರತಿ ತೊಗೊಂಡು ಹೋಗ್ತಿದ್ದಾಳೆ. ಚೆನ್ನಾಗಿದ್ದೀರಾ? ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅಂದರೆ ನೆಕ್ಸ್ಟು ವಿಡಿಯೋದಲ್ಲಿ ಮತ್ತೆ ಇದೇ ಜಾತ್ರೆ ವಿಡಿಯೋನೇ ಕಂಟಿನ್ಯೂ ಆಗುತ್ತೆ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇನ್ನು ನಮ್ಮ ಜಾತ್ರೆಗೆ ಯಾರ್ಯಾರು ಬಂದಿದ್ದಾರೆ ಅನ್ನೋದೆಲ್ಲ ನಿಮಗೆ ತಿಳಿಸ್ತೀನಿ. ಓಕೆ, ಇನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್.